ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಜೋರಾಗ್ತಾ ಇದೆ. 1 ಕೋಟಿಯನ್ನ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ರೂಪಾಯಿಯನ್ನ ಕೊಡುವಂತಹ ಆಮಿಷವೊಡ್ಡುವಂತಹದ್ದು, ಈ ಮೂಲಕ ಮೋಸ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ವಂಚಕರ ಮಾತನ್ನ ನಂಬಿ ಹಣ ಕಳ್ಕೊಂಡಿದ್ದಾರೆ ಜಯಚಂದ್ರ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ಕೊಡ್ತೀವಿ ಅಂತ ಆಮಿಷವೊಡ್ಡಿರೋದು. ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಮೋಸ ಮಾಡಲಾಗಿದೆ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಡೀಲ್ ಆಗುತ್ತೆ. 1 ಕೋಟಿ ಹಣ ಕೊಟ್ರೆ 1 ಕೋಟಿಗೆ ಸೇರಿಸಿ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಈ ರೀತಿ ಬ್ಲಾಕ್ ಅಂಡ್ ವೈಟ್ ದಂಧೆ ಬೆಂಗಳೂರಲ್ಲಿ ಜೋರಾಗಿ ಸಾಗ್ತಾ ಇದೆ. ಅದಕ್ಕೆ ಮೋಸ ಹೋಗಿರುವಂತದ್ದು ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರ ಅನ್ನುವಂತಹ ವ್ಯಕ್ತಿ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ಜಯಚಂದ್ರ ಅವರಿಂದ ಹಣ ಕಿತ್ಕೊಂಡು ವಂಚಕರು ಫರಾರಿಯಾಗಿದ್ದಾರೆ. ಈ ವೇಳೆ ಮಾರ್ಟಿನ್ ಅನ್ನ ಜಯಚಂದ್ರ ಹಿಡಿದುಕೊಂಡಿರೋದು. ಪೊಲೀಸರಿಗೆ ಮಾರ್ಟಿನ್ ಅನ್ನ ಸ್ವತಃ ಜಯಚಂದ್ರ ಅವರೇ ಒಪ್ಪಿಸಿದ್ದಾರೆ. ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂಬರೀಶ್ ಮತ್ತು ಶ್ರೀನಿವಾಸ್ ಈ ಇಬ್ಬರಿಂದ 98 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸಚಿನ್, ರವಿ, ವೆಂಕಟೇಶ್ಗಾಗಿ ವಿದ್ಯಾರಣ್ಯಪುರ ಪೊಲೀಸರು ತಲಾಶನ್ನ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇರೋದು. 1 ಕೋಟಿಗೆ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಆಮಿಷವೊಡ್ಡಿದ್ದು. ಜಯಚಂದ್ರ ಒಳ್ಳೆ ಕೆಲಸ ಮಾಡಿದ್ದೇನಂತಂದ್ರೆ ಮಾರ್ಟಿನ್ ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಆತನು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಉಳಿದರನ್ನ ಹಿಡಿದಿದ್ದು. ಈಗ ಹಣ ರಿಕವರಿ ಆಗಿದೆ 98 ಲಕ್ಷ, ಇನ್ನೂ 3 ಜನ ಸಿಗಬೇಕಾಗಿದೆ. ಅಂದ್ರೆ ಈ ದಂಧೆ ಯಾವ ರೀತಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಇದನ್ನ ಬುಡ ಸಮೇತ ನಿರ್ನಾಮ ಮಾಡುವಂತ ಕೆಲಸ ಪೊಲೀಸರಿಂದ ಆಗ್ತಿದೆಯಾ, ಹೇಗೆ? ಶ್ರೀಪಾದ್, ಏನು ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನುವ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವ್ರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆಯಲ್ಲಿ ಮಾರ್ಟಿನ್ ಅನ್ನ ಪೊಲೀಸರಿಗೆ ಒಪ್ಪಿಸಿ ಪೊಲೀಸರು ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ಏನು 1 ಕೋಟಿ ಹಣವನ್ನ ಕಿತ್ಕೊಂಡು ಪರಾರಿಯಾಗಿದ್ರು. ಇದರಲ್ಲಿ 98 ಲಕ್ಷವನ್ನ ಈಗಾಗಲೇ ರಿಕವರಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನು 3 ಆರೋಪಿಗಳು ಇದರಲ್ಲಿದ್ದು, ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವರು ಇದೇ ರೀತಿಯಾಗಿ ವಂಚನೆಯನ್ನ ಯಾವ ಕಡೆ ಮಾಡಿದ್ದಾರೆ ಈ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ಉಳಿದಾರೆ ನಾಪತ್ತೆಯಾಗಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸೋದಕ್ಕೆ 2 ತಂಡಗಳನ್ನ ಮಾಡಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿ ಏನು ಅಕೌಂಟ್ಗೆ ದುಡ್ಡು ಬಂದ್ರೆ ಅದು ವೈಟ್ ಆಗುತ್ತೆ ಅನ್ನೋ ಒಂದು ಭ್ರಮೆ ಏನಿದೆ ಜನಗಳಲ್ಲಿ, ಇದರಿಂದಾಗೆ ಈ ರೀತಿಯ ಕೃತ್ಯಗಳು ಆಗ್ತಾ ಇದಾವೆ ಅನ್ನೋ ಮಾಹಿತಿ ಪೊಲೀಸ್ ವಲಯದಿಂದ ಬರ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಜೋರಾಗ್ತಾ ಇದೆ. 1 ಕೋಟಿಯನ್ನ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ರೂಪಾಯಿಯನ್ನ ಕೊಡುವಂತಹ ಆಮಿಷವೊಡ್ಡುವಂತಹದ್ದು, ಈ ಮೂಲಕ ಮೋಸ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ವಂಚಕರ ಮಾತನ್ನ ನಂಬಿ ಹಣ ಕಳ್ಕೊಂಡಿದ್ದಾರೆ ಜಯಚಂದ್ರ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ಕೊಡ್ತೀವಿ ಅಂತ ಆಮಿಷವೊಡ್ಡಿರೋದು. ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಮೋಸ ಮಾಡಲಾಗಿದೆ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಡೀಲ್ ಆಗುತ್ತೆ. 1 ಕೋಟಿ ಹಣ ಕೊಟ್ರೆ 1 ಕೋಟಿಗೆ ಸೇರಿಸಿ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಈ ರೀತಿ ಬ್ಲಾಕ್ ಅಂಡ್ ವೈಟ್ ದಂಧೆ ಬೆಂಗಳೂರಲ್ಲಿ ಜೋರಾಗಿ ಸಾಗ್ತಾ ಇದೆ. ಅದಕ್ಕೆ ಮೋಸ ಹೋಗಿರುವಂತದ್ದು ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರ ಅನ್ನುವಂತಹ ವ್ಯಕ್ತಿ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ಜಯಚಂದ್ರ ಅವರಿಂದ ಹಣ ಕಿತ್ಕೊಂಡು ವಂಚಕರು ಫರಾರಿಯಾಗಿದ್ದಾರೆ. ಈ ವೇಳೆ ಮಾರ್ಟಿನ್ ಅನ್ನ ಜಯಚಂದ್ರ ಹಿಡಿದುಕೊಂಡಿರೋದು. ಪೊಲೀಸರಿಗೆ ಮಾರ್ಟಿನ್ ಅನ್ನ ಸ್ವತಃ ಜಯಚಂದ್ರ ಅವರೇ ಒಪ್ಪಿಸಿದ್ದಾರೆ. ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ.
ಅಂಬರೀಶ್ ಮತ್ತು ಶ್ರೀನಿವಾಸ್ ಈ ಇಬ್ಬರಿಂದ 98 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸಚಿನ್, ರವಿ, ವೆಂಕಟೇಶ್ಗಾಗಿ ವಿದ್ಯಾರಣ್ಯಪುರ ಪೊಲೀಸರು ತಲಾಶನ್ನ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇರೋದು. 1 ಕೋಟಿಗೆ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ದು. ಜಯಚಂದ್ರ ಒಳ್ಳೆ ಕೆಲಸ ಮಾಡಿದ್ದೇನಂತಂದ್ರೆ ಮಾರ್ಟಿನ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಆತನು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಉಳಿದರನ್ನ ಹಿಡಿದಿದ್ದು. ಈಗ ಹಣ ರಿಕವರಿ ಆಗಿದೆ 98 ಲಕ್ಷ, ಇನ್ನೂ 3 ಜನ ಸಿಗಬೇಕಾಗಿದೆ. ಅಂದ್ರೆ ಈ ದಂಧೆ ಯಾವ ರೀತಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಇದನ್ನ ಬುಡ ಸಮೇತ ನಿರ್ನಾಮ ಮಾಡುವಂತ ಕೆಲಸ ಪೊಲೀಸರಿಂದ ಆಗ್ತಿದೆಯಾ, ಹೇಗೆ? ಶ್ರೀಪಾದ್, ಏನು ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನುವ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವ್ರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆಯಲ್ಲಿ ಮಾರ್ಟಿನ್ ಅನ್ನ ಪೊಲೀಸರಿಗೊಪ್ಪಿಸಿ ಪೊಲೀಸರು ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ಏನು 1 ಕೋಟಿ ಹಣವನ್ನ ಕಿತ್ಕೊಂಡು ಪರಾರಿಯಾಗಿದ್ರು. ಇದರಲ್ಲಿ 98 ಲಕ್ಷವನ್ನ ಈಗಾಗಲೇ ರಿಕವರಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನು 3 ಆರೋಪಿಗಳು ಇದರಲ್ಲಿದ್ದು, ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವರು ಇದೇ ರೀತಿಯಾಗಿ ವಂಚನೆಯನ್ನ ಯಾವ ಕಡೆ ಮಾಡಿದರೆ ಈ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ಉಳಿದ ನಾಪತ್ತೆಯಾಗಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸೋದಕ್ಕೆ 2 ತಂಡಗಳನ್ನ ಮಾಡಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿ ಏನು ಅಕೌಂಟ್ಗೆ ದುಡ್ಡು ಬಂದ್ರೆ ಅದು ವೈಟ್ ಆಗುತ್ತೆ ಅನ್ನೋ ಒಂದು ಭ್ರಮೆ ಏನಿದೆ ಜನಗಳಲ್ಲಿ, ಇದರಿಂದಾಗೆ ಈ ರೀತಿಯ ಕೃತ್ಯಗಳು ಆಗ್ತಾ ಇದಾವೆ ಅನ್ನೋ ಮಾಹಿತಿ ಪೊಲೀಸ್ ವಲಯದಿಂದ ಬರ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಜೋರಾಗ್ತಾ ಇದೆ. 1 ಕೋಟಿಯನ್ನ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ರೂಪಾಯಿಯನ್ನ ಕೊಡುವಂತ ಆಮಿಷ ಒಡ್ಡುವಂತಹದ್ದು, ಈ ಮೂಲಕ ಮೋಸ ಮಾಡುವಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ವಂಚಕರ ಮಾತನ್ನ ನಂಬಿ ಹಣ ಕಳ್ಕೊಂಡಿದ್ದಾರೆ ಜಯಚಂದ್ರ. 1 ಕೋಟಿ ಹಣ ಕೊಟ್ರೆ ಹೆಚ್ಚುವರಿಯಾಗಿ 20 ಲಕ್ಷ ಕೊಡ್ತೀವಿ ಅಂತ ಆಮಿಷ ಒಡ್ಡಿರೋದು. ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರಗೆ ಮೋಸ ಮಾಡಲಾಗಿದೆ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ವೈಯಾಲಿಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಡೀಲ್ ಆಗುತ್ತೆ. 1 ಕೋಟಿ ಹಣ ಕೊಟ್ರೆ 1 ಕೋಟಿಗೆ ಸೇರಿಸಿ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಈ ರೀತಿ ಬ್ಲಾಕ್ ಅಂಡ್ ವೈಟ್ ದಂಧೆ ಬೆಂಗಳೂರಲ್ಲಿ ಜೋರಾಗಿ ಸಾಗ್ತಾ ಇದೆ. ಅದಕ್ಕೆ ಮೋಸ ಹೋಗಿರುವಂತದ್ದು ಚನ್ನಪಟ್ಟಣ ಮೂಲದ ವ್ಯಕ್ತಿ ಜಯಚಂದ್ರ ಅನ್ನುವಂತಹ ವ್ಯಕ್ತಿ. ಶ್ರೀನಿವಾಸ್, ಅಂಬರೀಶ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಇವರು ಮೋಸ ಮಾಡಿದಂತವರು. ಜಯಚಂದ್ರ ಅವರಿಂದ ಹಣ ಕಿತ್ಕೊಂಡು ವಂಚಕರು ಪರಾರಿಯಾಗಿದ್ದಾರೆ. ಈ ವೇಳೆ ಮಾರ್ಟಿನ್ ಅನ್ನ ಜಯಚಂದ್ರ ಹಿಡಿದುಕೊಂಡಿರೋದು. ಪೊಲೀಸರಿಗೆ ಮಾರ್ಟಿನ್ ಅನ್ನ ಸ್ವತಃ ಜಯಚಂದ್ರ ಅವರೇ ಒಪ್ಪಿಸಿದ್ದಾರೆ. ಎಸ್ಕೇಪ್ ಆಗಿದ್ದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂಬರೀಶ್ ಮತ್ತು ಶ್ರೀನಿವಾಸ್ ಈ ಇಬ್ಬರಿಂದ 98 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಸಚಿನ್, ರವಿ, ವೆಂಕಟೇಶ್ಗಾಗಿ ವಿದ್ಯಾರಣ್ಯಪುರ ಪೊಲೀಸರು ತಲಾಶನ್ನ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಬ್ಲಾಕ್ ಅಂಡ್ ವೈಟ್ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇರೋದು. 1 ಕೋಟಿಗೆ 20 ಲಕ್ಷ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ದು. ಜಯಚಂದ್ರ ಒಳ್ಳೆ ಕೆಲಸ ಮಾಡಿದ್ದೇನಂತಂದ್ರೆ ಮಾರ್ಟಿನ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು, ಆತನು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಉಳಿದರನ್ನ ಹಿಡಿದಿದ್ದು. ಈಗ ಹಣ ರಿಕವರಿ ಆಗಿದೆ 98 ಲಕ್ಷ, ಇನ್ನೂ 3 ಜನ ಸಿಗಬೇಕಾಗಿದೆ. ಅಂದ್ರೆ ಈ ದಂಧೆ ಯಾವ ರೀತಿ ನಡೀತಾ ಇದೆ ಬೆಂಗಳೂರಿನಲ್ಲಿ, ಇದನ್ನ ಬುಡ ಸಮೇತ ನಿರ್ನಾಮ ಮಾಡುವಂತ ಕೆಲಸ ಪೊಲೀಸರಿಂದ ಆಗ್ತಿದೆಯಾ, ಹೇಗೆ? ಶ್ರೀಪಾದ್, ಏನು ಚನ್ನಪಟ್ಟಣ ಮೂಲದ ಜಯಚಂದ್ರ ಎನ್ನುವರಿಗೆ ಶ್ರೀನಿವಾಸ್ ಅನ್ನುವ ಇಂದ್ರನಗರದ ವ್ಯಕ್ತಿ ಪರಿಚಯ ಆಗಿ ನನಗೆ ಒಂದಷ್ಟು ಏನು ಬ್ಲಾಕ್ ಮನಿ ಬೇಕು, ನಾನು ಇದನ್ನ ಅಕೌಂಟ್ ಮುಖಾಂತರ ಹೆಚ್ಚುವರಿಯಾಗಿ ಕೊಡ್ತೀನಿ ಅಂತೇಳಿ ಒಂದು ಮಾತುಕತೆಯನ್ನ ನಡೆಸ್ತಾರೆ. ಜಯಚಂದ್ರ ಬಳಿ ಅಮೆರಿಕದಲ್ಲಿ ನೆಲೆಸಿರ್ತಕ್ಕಂಥ ಅವರ ಸಂಬಂಧಿಯ 1 ಕೋಟಿಯಷ್ಟು ಹಣ ಇರುತ್ತೆ. ಇದನ್ನ ಹಲವು ಮಾತುಕತೆಗಳ ನಂತರ ಆಯ್ತು
ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದ್ ಕಡೆ ಸೇರುವಂತದ್ದು. ಈ ವೇಳೆಯಲ್ಲಿ ಏನು ಜಯಚಂದ್ರ 1 ಕೋಟಿ ನಗದು ಸಮೇತ ಬಂದಿರ್ತಾರೆ. ಆ ಒಂದು ನಗದನ್ನ ಅಲ್ಲಿ ಆ ಸಂದರ್ಭದಲ್ಲಿ ಕರೆಂಟ್ ಹೋದಂತ ಸಂದರ್ಭದಲ್ಲಿ ಈ ಆರೋಪಿ ಶ್ರೀನಿವಾಸ್ ಸೇರಿದಂತೆ ಉಳಿದ ಆರೋಪಿಗಳೇನಿದ್ದಾರೆ ಇವ್ರು ಕಿತ್ಕೊಂಡು ಎಸ್ಕೇಪ್ ಆಗುವಂತದ್ದು. ಈ ಸಂದರ್ಭದಲ್ಲಿ ಅದರಲ್ಲಿ ಬಂದಿದ್ದಂತ ಒಬ್ಬ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ಜಯಚಂದ್ರ ಹಿಡಿದುಕೊಳ್ತಾನೆ. ಅಲ್ಲದೆ 112ಗೆ ಕೂಡಲೇ ಒಂದು ಕರೆಯನ್ನ ಮಾಡ್ತಾನೆ. ಈ ವೇಳೆಯಲ್ಲಿ ಮಾರ್ಟಿನ್ ಅನ್ನ ಪೊಲೀಸರಿಗೆ ಒಪ್ಪಿಸಿ ಪೊಲೀಸರು ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಈ ಒಂದು ಏನು 1 ಕೋಟಿ ಹಣವನ್ನ ಕಿತ್ಕೊಂಡು ಪರಾರಿಯಾಗಿದ್ರು. ಇದರಲ್ಲಿ 98 ಲಕ್ಷವನ್ನ ಈಗಾಗಲೇ ರಿಕವರಿ ಮಾಡಿರ್ತಕ್ಕಂಥದ್ದು. ಆದ್ರೆ ಇನ್ನು 3 ಆರೋಪಿಗಳು ಇದರಲ್ಲಿದ್ದು, ಇಲ್ಲಿರ್ತಕ್ಕಂಥ ಪ್ರಶ್ನೆ ಇವರು ಇದೇ ರೀತಿಯಾಗಿ ವಂಚನೆಯನ್ನ ಯಾವ ಕಡೆ ಮಾಡಿದರೆ ಈ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಆರೋಪಿಗಳನ್ನ ಕಸ್ಟಡಿಗೆ ಪಡೆದುಕೊಂಡು ಮತ್ತೆ ಉಳಿದ ನಾಪತ್ತೆಯಾಗಿರ್ತಕ್ಕಂಥ ಆರೋಪಿಗಳನ್ನ ಬಂಧಿಸೋದಕ್ಕೆ 2 ತಂಡಗಳನ್ನ ಮಾಡಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈ ರೀತಿಯಾಗಿ ಏನು ಅಕೌಂಟ್ಗೆ ದುಡ್ಡು ಬಂದ್ರೆ ಅದು ವೈಟ್ ಆಗುತ್ತೆ ಅನ್ನೋ ಒಂದು ಭ್ರಮೆ ಏನಿದೆ ಜನಗಳಲ್ಲಿ, ಇದರಿಂದಾಗೆ ಈ ರೀತಿಯ ಕೃತ್ಯಗಳು ಆಗ್ತಾ ಇದಾವೆ ಅನ್ನೋ ಮಾಹಿತಿ ಪೊಲೀಸ್ ವಲಯದಿಂದ ಬರ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.